ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈಲ್ವೆಯಿಂದ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅತಿ ಶೀಘ್ರದಲ್ಲಿ ಅಧಿಸೂಚನೆ ಹೊರಬೀಳುವ ಸಂಭವವಿದೆ. RRBಯಿಂದ ಅಧಿಕೃತ ಪ್ರಕಟಣೆಯನ್ನು ಹೊರಬಿದ್ದಿದೆ. ಇದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಕ್ರೈಟೀರಿಯಾ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ, ವಿಡಿಯೋನ ಪ್ರಾರಂಭ ಮಾಡೋಣ. ರೈಲ್ವೆಯಿಂದ 32,000 ಹುದ್ದೆಗಳಿಗೆ ಅತಿ ಶೀಘ್ರದಲ್ಲಿ ರಿಕ್ರೂಟ್ಮೆಂಟ್ ಆಗುವ ಸಾಧ್ಯತೆ ಇದೆ. ಇದಕ್ಕೆ ಏನೆಲ್ಲ ಅರ್ಹತೆಗಳಿರಬೇಕಂತ ನೋಡ್ತಾ ಹೋಗೋಣ. ಜನವರಿ 23ರಂದು ಅಧಿಕೃತವಾಗಿ ನಾವು ಅಪ್ಲೈ ಮಾಡ್ಬೋದು. ಇದಕ್ಕೆ ಏನೆಲ್ಲ ಕ್ರೈಟೀರಿಯಾ ಇರುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ. ರೈಲ್ವೆ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ನೇಮಕ ಅಂತ ಇಲ್ಲಿ ಇದೆ ನೋಡಿ ಸ್ನೇಹಿತರೆ. ಅಸಿಸ್ಟೆಂಟ್ ಹುದ್ದೆಗಳು ಅಂತೇಳಿ 32,000 ಹುದ್ದೆಗಳು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವು ಗ್ರೂಪ್ ಡಿ ಹುದ್ದೆಗಳಾಗಿದ್ದು ಇದಕ್ಕೆ ಬೃಹತ್ ನೇಮಕಾತಿ ಅತಿ ಶೀಘ್ರದಲ್ಲಿ ಹೊರಬೀಳಲಿದೆ. ಜನವರಿ 23, 2025ರಿಂದ ಅರ್ಜಿಗಳು ಪ್ರಾರಂಭವಾಗುವ ಸಂಭವವಿದೆ. ಇದಕ್ಕೆ SSLC ಅಥವಾ ITI ಅಂತ ಮೆನ್ಷನ್ ಮಾಡಿದ್ದಾರೆ. ಎರಡರಲ್ಲಿ ಒಂದನ್ನು ಹೊಂದಿರಬೇಕು. ಆದರೆ ಅಧಿಕೃತವಾಗಿ ಇದು ಹಿಂದಿನ ವರ್ಷದ ವಯೋಮಿತಿ ಆಗಿರುತ್ತದೆ, ಕ್ವಾಲಿಫಿಕೇಷನ್ ಆಗಿರುತ್ತದೆ. ವಯೋಮಿತಿ ಬಂದುಬಿಟ್ಟು ಇಲ್ಲಿ 18ರಿಂದ 23 ವರ್ಷ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದರೆ ಈ ವರ್ಷದ ಅಧಿಕೃತ ಪ್ರಕಟಣೆಯನ್ನು ಹೊರಬಿದ್ದಿಲ್ಲ. ಇದಕ್ಕೆ ದೈಹಿಕ ಪರೀಕ್ಷೆ ಬಂದುಬಿಟ್ಟು ದೈಹಿಕ ಸಹಿಷ್ಣುತಾ ಪರೀಕ್ಷೆ ಬಂದುಬಿಟ್ಟು ಏನೆಲ್ಲ ಇರುತ್ತೆ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಪುರುಷ ಅಭ್ಯರ್ಥಿಯು 35 kg ಭಾರವನ್ನು ಹೊತ್ತುಕೊಂಡು 100 ಮೀಟರ್ ದೂರವನ್ನು ಕ್ರಮಿಸಬೇಕು. 2 ನಿಮಿಷದಲ್ಲಿ 100 ಮೀಟರ್ ದೂರವನ್ನು ಕ್ರಮಿಸಬೇಕಾಗುತ್ತದೆ. ಅದೇ ರೀತಿ 1000 ಮೀಟರ್ ಅಂದರೆ 1 ಕಿಲೋಮೀಟರನ್ನು 4 ನಿಮಿಷ 15 ಸೆಕೆಂಡ್ನಲ್ಲಿ ಕ್ರಮಿಸಬೇಕು. ಇದಕ್ಕೆ ಒಂದೇ ಪ್ರಯತ್ನದಲ್ಲಿ 1000 ಮೀಟರನ್ನು ಪ್ರಯತ್ನ ಮಾಡಬೇಕು. ಒಂದೇ ಅವಕಾಶವಿರುತ್ತದೆ. ಅದೇ ರೀತಿ ಮಹಿಳೆಯರು ಬಂದುಬಿಟ್ಟು 20 kg ಭಾರವನ್ನು ಹೊತ್ತುಕೊಂಡು 100 ಮೀಟರನ್ನು 2 ನಿಮಿಷದಲ್ಲಿ ಪೂರ್ಣಗೊಳಿಸಬೇಕಾಗುತ್ತದೆ. ಅದೇ ರೀತಿ 1000 ಮೀಟರನ್ನು ಮಹಿಳೆಯರು ಅಂದರೆ 1 ಕಿಲೋಮೀಟರನ್ನು 5 ನಿಮಿಷದಲ್ಲಿ 5 ನಿಮಿಷ 40 ಸೆಕೆಂಡ್ಗಳಲ್ಲಿ ಓಡಬೇಕು. ಇದು 2019ರ ನೇಮಕಾತಿಯಲ್ಲಿ ಆದಂಥ ದೈಹಿಕ ಸಹಿಷ್ಣುತಾ ಪರೀಕ್ಷೆಯಾಗಿದೆ. ಇದೇ ರೀತಿ ಈ ವರ್ಷದಲ್ಲೂ ಇರಬಹುದೆಂದು ಅಂದಾಜಿಸಬಹುದು ನಾವು. ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಹತೆ 10ನೇ ತರಗತಿ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಈ ವರ್ಷ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಅದಕ್ಕೆ ಅಧಿಕೃತ ಪ್ರಕಟಣೆ ಜನವರಿ 23ರಂದು ಬೀಳಲಿದೆ. ಆದರೆ ನೀವು ಸ್ಟಡಿ ಮಾಡೋದನ್ನು ದಯವಿಟ್ಟು ನಿಲ್ಲಿಸಬಾರ್ದು. ಯಾಕಂದರೆ ಇದಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಟಫ್ ಇರುತ್ತದೆ. ಎಕ್ಸಾಮ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತದೆ. ಅದಕ್ಕೆ ಎಕ್ಸಾಮನ್ನು ಈಗಲಿಂದನೇ ಪ್ರಿಪೇರ್ ಮಾಡಿ ಅಂತ ಹೇಳ್ತೀನಿ. ನಾವು ವೆಬ್ಸೈಟ್ನಲ್ಲಿ ಹೋಗಿ ಚೆಕ್ ಮಾಡಿದಾಗ ನಮಗೆ ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಗೊತ್ತಾಗುತ್ತದೆ. RRBಗೆ ಸಂಬಂಧಿಸಿದಂತೆ ಅದರ್ಸ್ ಬಂದುಬಿಟ್ಟು 500 ಫೀ ಇರುತ್ತದೆ. SC ST ಅವರಿಗೆ 250 ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಅದೇ ರೀತಿ ಇದಕ್ಕೆ ಕ್ವಾಲಿಫಿಕೇಷನ್ ಈ ನೋಟಿಫಿಕೇಷನ್ನಲ್ಲಿ ಕ್ವಾಲಿಫಿಕೇಷನ್ ಮೆನ್ಷನ್ ಮಾಡಿರುವುದಿಲ್ಲ. ನೀವು ಇಲ್ಲಿ ಕ್ವಾಲಿಫಿಕೇಷನ್ ನೋಡ್ಬೋದು. ಇದು ಕ್ವಾಲಿಫಿಕೇಷನ್ ಬಂದುಬಿಟ್ಟು 23ರಂದು ಅಧಿಕೃತವಾಗಿ ಅವರೇ ಪ್ರಕಟಣೆಯಲ್ಲಿ ತಿಳಿಸಲಾಗುತ್ತದೆ ಎಂದು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಗ್ರೂಪ್ ಡಿ ಹುದ್ದೆಗಳು 32,000 ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 32,000 ಗ್ರೂಪ್ ಡಿ ಹುದ್ದೆಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಏಜ್ ಬಂದುಬಿಟ್ಟು ಅಲ್ಲಿ 18ರಿಂದ 23 ಅಂತ ಏಜ್ ಇತ್ತು. ಆದರೆ ಇಲ್ಲಿ ಅಧಿಕೃತ ವೆಬ್ಸೈಟ್ನಲ್ಲಿ 18ರಿಂದ ಮಿನಿಮಮ್ ಏಜ್ ಬಂದುಬಿಟ್ಟು 18 ಮತ್ತು ಮ್ಯಾಕ್ಸಿಮಮ್ ಏಜ್ ಬಂದುಬಿಟ್ಟು 36 ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಪೇಪರ್ನಲ್ಲಿ ನಾವು ಪ್ರಜಾವಾಣಿ ಉದ್ಯೋಗ ಮಿತ್ರ ಪೇಪರ್ನಲ್ಲಿ ನಾವು ಇಲ್ಲಿ 18 ಮತ್ತು 23 ಅಂತ ಇತ್ತು. ಆದರೆ ಇಲ್ಲಿ ಕನಿಷ್ಠ ವಯಸ್ಸು 18 ಮತ್ತು ಗರಿಷ್ಠ ವಯಸ್ಸು ಬಂದುಬಿಟ್ಟು 36 ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೆ ಜನವರಿ 23ರ ತನಕ ನಾವು ಕಾಯಬೇಕಾಗಿದೆ. ಇದು ಅಧಿಕೃತ ವೆಬ್ಸೈಟ್ನಲ್ಲಿ ಈ ರೀತಿ ಪ್ರಕಟಿಸಲಾಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.